ಹನುಮಂತಪುರ ಗೇಟ್ ಬಳಿ ಇರುವಂತಹ ಈ ಕುಕ್ಕುನ್ ಮಾರ್ಕೆಟ್ ಏನು ಹೈಟೆಕ್ ರೇಷ್ಮೆ ಮಾರ್ಕೆಟ್ ಇದೆಯೋ 200 ಕೋಟಿ ವೆಚ್ಚದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಕಾಮಗಾರಿ ಪರಿಶೀಲಿಸಿದ ಆಯುಕ್ತೆ ಶಿಲ್ಪಾ ನಾಗ್. ಎವ್ರಿಥಿಂಗ್ ಶುಡ್ ಬಿ ಲಾಜಿಕಲ್, ಕರೆಕ್ಟ್ ಆಗಿ ಫ್ಲೋ. ಅದೊಂದು ಸಣ್ಣ ಪ್ಯಾಚ್ ಕ್ಲಿಯರ್ ಮಾಡಬೇಕು ರೋಡ್. ಅದು ಟೂ ವೀಲರ್ ಎಸ್ಪೆಷಲಿ ಟೂ ವೀಲರ್ ಬಿಟ್ಟರೆ ನೀಟಾಗಿ ಆಗ್ಬಿಟ್ಟು ಅದು ಟ್ರಕ್ಸ್. ರಾಜ್ಯದ ಪ್ರಮುಖ ರೇಷ್ಮೆ ಕೇಂದ್ರವಾದ ಶಿಡ್ಲಘಟ್ಟದಲ್ಲಿ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಕಾಮಗಾರಿಯನ್ನು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತೆ ಶಿಲ್ಪಾ ನಾಗ್ ಸಿಟಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ನಿರ್ಮಾಣದ ಪ್ರಗತಿ ಹಾಗೂ ಗುಣಮಟ್ಟ ಕುರಿತು ಇಂಜಿನಿಯರ್ಗಳಿಂದ ವಿವರವಾದ ಮಾಹಿತಿ ಪಡೆದರು. ಈ ವೇಳೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಡ್ಲಘಟ್ಟವು ರಾಜ್ಯದ ಪ್ರಮುಖ ರೇಷ್ಮೆ ವ್ಯಾಪಾರ ಕೇಂದ್ರವಾಗಿದ್ದು, ಇಲ್ಲಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ರೈತರು ಹಾಗೂ ರೀಲರ್ಗಳಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಇವತ್ತಿನ ದಿನ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ಕಕೂನ್ ಮಾರ್ಕೆಟ್ ಅಂತ ಏನ್ ಮಾಡ್ತಾ ಇದೀವಿ, ಅದರದ್ದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇದೇ ರೀತಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಹೈಟೆಕ್ ಮಾರುಕಟ್ಟೆಗಳು 2 ಕಡೆ, ಒಂದು ಚನ್ನಪಟ್ಟಣ ರಾಮನಗರದಲ್ಲಿ, ಒಂದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಮೇಜರ್ ಹಾಲ್ಸ್. ಇನ್ನು 3 ಕಡೆ ಹಾವೇರಿ, ಕಲಬುರಗಿ, ಮೈಸೂರಿನಲ್ಲಿ 15ರಿಂದ 20 ಕೋಟಿ ವೆಚ್ಚದಲ್ಲಿ ಮಾರ್ಕೆಟ್ ಆಗ್ತಾ ಇದೆ. ಇದರಿಂದ ಯಾರಿಗೆ ಅನುಕೂಲ ಅಂದ್ರೆ ರೈತರು, ಯಾರ್ಯಾರು ಇವಾಗ ಗೂಡು ಬೆಳೀತಾ ಇದ್ದಾರೆ ಅಂತ ರೈತರಿಗೆ, ಮತ್ತೆ ರೀಲರ್ಸ್ ಏನು ಖರೀದಿ ಮಾಡ್ತಾ ಇದ್ದಾರೆ, ಆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹ್ಯೂಮನ್ ಲೇಬರ್ನ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಸಿಸ್ಟಮಟೈಸ್ ಮಾಡಿ ಆಟೋಮೇಷನ್ ಮಾಡಿ ಒಂದು ಪಾರದರ್ಶಕತೆ, ರೇಟ್ ಫಿಕ್ಸೇಷನ್, ಬಿಡ್ಡಿಂಗ್ ನಲ್ಲಿ ಒಂದು ಪಾರದರ್ಶಕತೆ ತರುವಂತದ್ದು ಒಂದು ಮುಖ್ಯ ಉದ್ದೇಶ ಇದೆ. ಈಗಾಗಲೇ ಒಂದು ಎಕ್ಸ್ಕವೇಷನ್ ವರ್ಕ್ ಎಲ್ಲ ನಡೀತಾ ಇದೆ. DC ಅವರು, CEO ಅವರು ಕೂಡ ಕೆಲವು ಬದಲಾವಣೆಗಳು ಮಾಡಬೇಕು ಅಂತ ಕೂಡ ನನಗೆ ತಿಳಿಸಿದ್ರು. ಸೊ ಆ ನಿಟ್ಟಿನಲ್ಲಿ ಕೆಲವು ಚೇಂಜಸ್ ಮಾಡಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಸ್ವಲ್ಪ ಡಿಸೈನ್ ಚೇಂಜಸ್ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಒಂದು ಅರ್ಧ ದಿನ ಸಂಪೂರ್ಣವಾಗಿ ಚರ್ಚೆ ಮಾಡಿ ಇವತ್ತು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದೀವಿ. ಸುಮಾರು ಈಗ ಎಕ್ಸಿಸ್ಟಿಂಗು ಏನು ಹಳೆ ಮಾರ್ಕೆಟ್ ನಡೀತಾ ಇದೆ, ಅಲ್ಲಿ ಒಂದು 30ರಿಂದ 50 ಟನ್ ಗೂಡುಗಳು ಬರ್ತಾ ಇದೆ. ಸುಮಾರು 1,000 ಜನ ವಹಿವಾಟಿಗೆ ಬರ್ತಾ ಇದ್ದಾರೆ. ರೀಲರ್ಸ್ ಕೂಡ ಇಲ್ಲಿ ರಿಜಿಸ್ಟರ್ಡ್ 2,500 ರಿಜಿಸ್ಟರ್ಡ್ ರೀಲರ್ಸ್ ಕೂಡ ಇದ್ದಾರೆ. ಸೊ ಮುಂದಿನ ಒಂದು 20-30 ವರ್ಷ ಕೆಪಾಸಿಟಿ ಕೂಡ ನೋಡ್ಕೊಂಡು ಆ ಪ್ರೊಜೆಕ್ಷನ್ ಮಾಡಿಕೊಂಡು ಅದ್ರ ಜೊತೆ ಇಲ್ಲಿ 2 ಹಾಲ್ಗಳು, ಮಾರ್ಕೆಟ್ ಹಾಲ್ ಅಂತ ಏನ್ ಹೇಳ್ತೀವಿ, ಬಿಡ್ಡಿಂಗ್ ಏರಿಯಾ 2 ಹಾಲ್ಗಳು ಬರುತ್ತೆ. ಅದರಲ್ಲಿ 60 ಟನ್ ಕೆಪಾಸಿಟಿ, 600 ಟನ್ ಕೆಪಾಸಿಟಿ, ಟೋಟಲ್ 120 ಟನ್, 60 ಟನ್ ಕೆಪಾಸಿಟಿ, 120 ಟನ್. ಈಗ ನಡೀತಾ ಇರೋದು 50. ನಾವು ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಂಡು 120 ಟನ್ ಕೆಪಾಸಿಟಿಗೆ ಮಾಡ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಅನ್ಲೋಡಿಂಗ್ ಮಾಡುವಂಥದ್ದು ಅಂತದನ್ನೆಲ್ಲ ಡೀಟೇಲ್ ಆಗಿ ಪ್ರಾಸೆಸ್ ಫ್ಲೋನ ಚರ್ಚೆ ಮಾಡಿದೀವಿ. ಫಿಸಿಕಲ್ ಶ್ರಮ ಕಡಿಮೆ ಆಗಿ ವೇವ್ಮೆಂಟು ಮತ್ತೆ ಬಿಡ್ಡಿಂಗ್ ಸ್ಲಿಪ್ ಜನರೇಷನ್ ಮತ್ತೆ ಮೂವ್ಮೆಂಟ್ ಆಫ್ ದ ಇದು ಏನು ಬಿನ್ಗೆ ಹೋಗುತ್ತೆ ಅದೆಲ್ಲ ಆಟೋಮೇಟೆಡ್ ಮತ್ತೆ ಸ್ಕ್ರೀನ್ ನಲ್ಲಿ ಬರ್ತಾ ಇರುತ್ತೆ. ಮತ್ತೆ ಆಪ್ ಮೂಲಕ ರೈತರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಬೇರೆ ಮಾರ್ಕೆಟ್ಗಳಲ್ಲಿ ಆಪ್ ಮೂಲಕ ಅವರು ರೇಟ್ನ, ಒಂದು ಬಿಡ್ಡಿಂಗ್ ರೇಟ್ನ ಇದು ಮಾಡೋದು, ಫೈನಲೈಸ್ ಮಾಡೋದು, ಅಕ್ಸೆಪ್ಟ್ ಮಾಡೋದೆಲ್ಲ ನಡೀತಾ ಇದೆ. ಸೊ ಕನ್ವೇಯರ್ ಸಿಸ್ಟಮ್ ಮುಖ್ಯವಾಗಿ ಭಾರತದಲ್ಲೇ ಪ್ರಥಮ ಬಾರಿಗೆ ಒಂದು ಆಟೋಮೇಟೆಡ್ ಕನ್ವೇಯರ್ ಸಿಸ್ಟಮ್ ನ ಸಿಲ್ಕ್ ಮಾರ್ಕೆಟ್ಗೆ ನಾವು ತರ್ತಾ ಇದೀವಿ. ತಮಗೆ ಗೊತ್ತಿದೆ, ಕರ್ನಾಟಕ 43% ರೇಷ್ಮೆ ಉತ್ಪಾದನೆ ಕರ್ನಾಟಕದಿಂದನೇ ಆಗ್ತಾ ಇರೋದು. ಭಾರತದಲ್ಲಿ ನಾವೇ ಪ್ರಮುಖ ಸ್ಥಾನದಲ್ಲಿದ್ದೀವಿ. ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಸರ್ಕಾರದಿಂದ ಇದೆಲ್ಲ ಸವಲತ್ತುಗಳಾಗ್ತಾ ಇದೆ. ತುಂಬಾ ಒಂದು ಒಳ್ಳೆ ಮೀಟಿಂಗ್ ಇವತ್ತು ಆಗಿದೆ. ನಮಗೆ ಕೂಡ ಗ್ರೌಂಡ್ಗೆ ಬಂದಾಗ ಏನೇನೋ ಸಮಸ್ಯೆಗಳಿದೆ ಅಂತ ಎಲ್ಲ ಗೊತ್ತಾಗಿದೆ. ಜಿಲ್ಲಾಡಳಿತ ಕೂಡ ನಮಗೆ ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪ್ರಾಜೆಕ್ಟ್ ಅತ್ಯುನ್ನತವಾಗಿ ಒಂದು ಬೆಂಚ್ ಮಾರ್ಕ್ ಆಗಿ ಇಡೀ ಕಂಟ್ರಿನಲ್ಲೇ ಬರಬೇಕು ಅಂತ ಒಂದು ಉದ್ದೇಶಿಸಿದ್ದೇವೆ. ಮಾರುಕಟ್ಟೆಯಲ್ಲಿ ಪಾರದರ್ಶಕ ಹರಾಜು ವ್ಯವಸ್ಥೆ ಹಾಗೂ ಆಧುನಿಕ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರೇಷ್ಮೆ ವ್ಯಾಪಾರವನ್ನು ಇನ್ನಷ್ಟು ಸುಗಮಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮೊದಲು 36 ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಈ ಯೋಜನೆಯನ್ನು 24ರಿಂದ 26 ತಿಂಗಳೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವೇಗವಾಗಿ ಕಾರ್ಯ ನಡೆಯುತ್ತಿದೆ. ಗುಣಮಟ್ಟದ ಬಗ್ಗೆ ಯಾವುದೇ ದೂರುಗಳಿದ್ದರೆ ತಿಳಿಸಲು ಅವರು ಸಾರ್ವಜನಿಕರನ್ನು ಕೋರಿದರು. ಮೇಡಮ್, ಈಗ ನೀಡಿರುವಂತಹ ಅನುದಾನ ಸಾಕಾಗುತ್ತೆ, ಇನ್ನು ಹೆಚ್ಚಾಗಿ ಆಗುತ್ತೆ, ಇನ್ನು ಎಷ್ಟು ದಿನಗಳಲ್ಲಿ ಕ್ಲಿಯರ್ ಆಗ್ಬೋದು ಮೇಡಮ್ ಅಂದಾಜು? ಸೊ ಇದು ಆಕ್ಚುಲಿ 36 ಮಂತ್ಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇರುವಂತದ್ದು. 2028 ನವೆಂಬರ್ಗೆ 36 ತಿಂಗಳು ಆಗ್ಬೇಕಾಗಿತ್ತು. ಈಗ ನಾವು ಮೀಟಿಂಗ್ ಮಾಡಿದಾಗ ಅದನ್ನ ಇನ್ನೂ ಬೇಗನೆ ಮಾಡ್ಕೊಡ್ತೀವಿ, 24 to 26 ಮಂತ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಯಮಿತವಾಗಿ ನಿಗದಿತ ಸಮಯದೊಳಗಡೆ ಕಂಪ್ಲೀಟ್ ಆಗುತ್ತೆ ಪ್ರಾಜೆಕ್ಟ್. ಮೇಡಮ್, ಇಲ್ಲಿ ಕೆಲಸ ನಡೀತಾ ಇರೋದು ಮೆಟೀರಿಯಲ್ ಎಲ್ಲ ಯಾವ ತರ ಇದೆ ಪರಿಶೀಲನೆ ಮಾಡಿದ್ರೆ ಮೇಡಮ್ ನೀವು? ಸೊ ಕೆಲಸ ನಡೀತಾ ಇರೋದು ಮೆಟೀರಿಯಲ್ ನ ಈಗ ಪರಿಶೀಲನೆ ಮಾಡಿಲ್ಲ. ಏನಾದ್ರೂ ಕ್ವಾಲಿಟಿ ಇಶ್ಯೂಸ್ ಏನಾದ್ರು ಇದ್ರೆ ಖಂಡಿತ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಪ್ರಾಮ್ಸಿ ಅವರು ಈ ವರ್ಕ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಇದು ಟೆಂಡರ್ ಮೂಲಕ, KTPP ಮೂಲಕನೇ ಇದು ಅಲಾಟ್ ಆಗಿದೆ. ಇನ್ನು ಈಗ ಏನು ಪಿಲ್ಲರ್ ರೈಸ್ ಮಾಡುವಂತದ್ದು ಮತ್ತೆ ಎಕ್ಸ್ಕವೇಷನ್ ವರ್ಕ್ ಮಾತ್ರ ನಡೀತಾ ಇದೆ.
ಕ್ವಾಲಿಟಿ ಮಾನಿಟರಿಂಗ್ ಮಾಡೋಕ್ಕೆ ನಿರಂತರವಾಗಿ ನಾವು ಕೂಡ ನಮ್ಮ ಇಂಜಿನಿಯರಿಂಗ್ ವಿಂಗ್ಗೆ ಹೇಳಿದ್ದೀವಿ. ಜೊತೆಗೆ ಜಿಲ್ಲಾಡಳಿತ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಕ್ವಾಲಿಟಿ ರಿಲೇಟೆಡ್, ಕ್ವಾಂಟಿಟಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ರೆ ಖಂಡಿತ ಅದು ಸ್ಪೆಸಿಫಿಕ್ ಆಗಿ ಪರಿಶೀಲನೆ ಮಾಡ್ತೀವಿ. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಜಿ, ಶಿಡ್ಲಘಟ್ಟವು ರಾಜ್ಯದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದು, ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣದಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈತರು ತಮ್ಮ ರೇಷ್ಮೆ ಗೂಡುಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಹೇಳಿ ಸರ್. ಈಗಾಗಲೇ ನಮ್ಮ ರೇಷ್ಮೆ ಆಯುಕ್ತರು ಮೇಡಮ್ ಅವರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಗ್ಗುರುತು ರೇಷ್ಮೆ, ಅದರಲ್ಲೂ ಶಿಡ್ಲಘಟ್ಟ ಅಂತಂದರೆ ಒಂದು ಬಹಳ ದೊಡ್ಡ ಕೇಂದ್ರ ಸ್ಥಾನ. ಬೆಳೀತಾ ಇರುವಂಥ ಬೆಂಗಳೂರು ನಗರಕ್ಕೆ ಚಿಕ್ಕಬಳ್ಳಾಪುರ ಅನೇಕ ಕೈಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಅತ್ಯಂತ ಸಮೀಪ ಇರತಕ್ಕಂಥ ಒಂದು ಜಿಲ್ಲೆ. ಸೊ ಇಲಾಖೆಗೂ ಕೂಡ ಬರೀ ಒಂದು ಮಾರ್ಕೆಟ್ ಜೊತೆಗೆ ಮುಂದಿನ ಯೋಜನೆಗಳು ಇಲ್ಲಿ ಬಹಳ ದೊಡ್ಡ ವ್ಯವಸ್ಥೆಗಳನ್ನು ತರಬೇಕು ಅಂತಕ್ಕಂಥದ್ದು ಸರ್ಕಾರದ ಅಪೇಕ್ಷೆ ಇದೆ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಹೈಟೆಕ್ ಮಾರ್ಕೆಟು ಮತ್ತು ಮುಂದಿನ ರೇಷ್ಮೆಯ ಕುರಿತು ಮುಂದಿನ ಅಭಿವೃದ್ಧಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಮಾನ್ಯ ಆಯುಕ್ತರು ಬಂದಿದ್ದಾರೆ. ಸರ್, ಇಲ್ಲಿ ಶಂಕುಸ್ಥಾಪನೆ ಆಗುವಾಗ ಒಂಚೂರು ಗಲಾಟೆ ಆಗುತ್ತೆ, ಇಲ್ಲಿ ಸಮಾಧಿಗಳಿದೆ ಅಂತೇಳಿ, ಅದನ್ನು ಅದೇ ರೀತಿ ಮೀಸಲಿಡ್ತೀರಾ ಇಲ್ಲ ಅಂತ ಹೇಳಿ ಅದನ್ನು ಏನಾದರೂ ಹಾಕೊಳ್ಳೋದು ಇದೆಯಾ? ಇಲ್ಲ, ಈಗ ನಮ್ಮ ಮುಂದೆ ತೆರವುಗೊಳಿಸೋ ಅಂತ ಯಾವ ಚರ್ಚೆನೂ ಕೂಡ ಇಲ್ಲ. ಯಾರಿಗೆ ಗ್ರಾಮದವ್ರಿಗೆ ಸ್ಮಶಾನ ಬೇಕು, ಇನ್ನೂ ಹೆಚ್ಚುವರಿ ಸ್ಮಶಾನಗಳನ್ನು ನಾವು ಕಲ್ಪಿಸ್ತೇವೆ. ಜೊತೆಗೆ ಏನು ಸಮಾಧಿಗಳಿಗಾಗಲೇ ಇದ್ದಾವೆ ಅವುಗಳನ್ನು ಉಳಿಸ್ಕೊಂಡು ಗ್ರಾಮಸ್ಥರ ಅಭಿಪ್ರಾಯ, ಅವರ ಅವಕಾಶಗಳು, ಅವಶ್ಯಕತೆಗಳು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೇವೆ. ಇಲ್ಲ, ಅದು ಈಗ ಸ್ಮಶಾನ ಏನಿದೆ 20 ಗುಂಟೆನಲ್ಲಿ ಇದ್ದಂಥದ್ದು. ಮುಂದಿನ ದಿನಗಳಲ್ಲಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಹೆಚ್ಚುವರಿಯಾಗಿ ಏನು ಸ್ಮಶಾನ ಬೇಕೋ ಅದಕ್ಕೆ ಜಾಗ ಹುಡುಕಿ ಅಂತೇಳಿ ಆದ್ಯತೆ ಮೇರೆಗೆ ಆ ಗ್ರಾಮಸ್ಥರಿಗೆ ಹೊಸ ಸ್ಮಶಾನವನ್ನು ನಾವು ಹುಡುಕಿ ಅವರಿಗೆ ಮೀಸಲಿಟ್ಟು ಕೊಡ್ತೇವೆ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಒಂದು ಘಟಕ ಆಗಿರೋದ್ರಿಂದ, ಇಡೀ ದೇಶಕ್ಕೆ ಒಂದು ಮಾದರಿ ಹೈಟೆಕ್ ಘಟಕ ಆಗಿರೋದ್ರಿಂದ, ಇದು ಒಂದು ಒಳ್ಳೆಯ ವಾತಾವರಣದಲ್ಲಿ ಸೆಕ್ಯೂರ್ಡ್ ಆಗಿ ಒಂದು ವಿಶೇಷವಾದಂಥ ಒಂದು ರೇಷ್ಮೆ ಸಂಬಂಧಿತ ಘಟಕ ಆಗೋದ್ರಿಂದ ಒಳಗಡೆ ಬರೋದು ಅದೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆದರೆ ಇರೋವಂಥದ್ದನ್ನು ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತೀವಿ. ಮಾರುಕಟ್ಟೆಯಲ್ಲಿ ರೈತರಿಗೆ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ, ಡಾರ್ಮೆಟರಿ ಸೌಲಭ್ಯ, ಏಕಕಾಲದಲ್ಲಿ 100 ಟನ್ಗೂ ಅಧಿಕ ರೇಷ್ಮೆ ಗೂಡುಗಳನ್ನು ಹರಾಜು ಮಾಡುವ ವ್ಯವಸ್ಥೆ ಹಾಗೂ ಮೊಬೈಲ್ ಮೂಲಕವೇ ದರ ತಿಳಿದುಕೊಳ್ಳುವ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಭಟ್, ತಹಶೀಲ್ದಾರ್ ಗಗನ ಸಿಂಧು, ಸೆರಿಕಲ್ಚರ್ ಮಾರ್ಕೆಟ್ ಡಿಡಿ ಉಮೇಶ್, ರೆವಿನ್ಯೂ ಅಧಿಕಾರಿ ವೇಣುಗೋಪಾಲ್, ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಸೇರಿದಂತೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಇನ್ಫಾರ್ಮೇಶನ್ ಡೆಸ್ಕ್ಗೆ ಎಂಟ್ರೆನ್ಸ್ ಪ್ಲಾಜಾನೇ G+1 ಒಳಗಡೆ ಏನೇನು ಇರಬೇಕು ಅಂತ ಆಗಿದೆಯಾ? ಏನೇನಿದೆ? ಸೊ ಒಳಗಡೆ ಇದು ವೇಟಿಂಗ್ ಲಾಬಿ ಬರುತ್ತೆ, ಗ್ರೌಂಡ್ ಫ್ಲೋರ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಯಾರಿಗೆ ವೇಟಿಂಗ್, ಹೂ ವೇಟ್ಸ್ ಸೊ ಅಮೌಂಟ್ ನೀನಂತ ಹೆಂಗೆ ಮಾಡೋಣ? ಅಮೌಂಟ್ ಇದೆ ಅದು ಕೊಂಚ ಹೆಚ್ಚಲ್ಲ ಏನು ಹೇಳಿದೆ ಮಾಡಲ್ ಏನು ಮಾಡ್ತಾ ಇಲ್ವಲ್ಲ, ಹಂಗಾಗಿ